ನಮಸ್ಕಾರ, ನನ್ನ ಹೆಸರು ವಂದನಾ. ನಾನು ಅರ್ಬನ್ ಮಾಲಿಯಿಂದ. ಹುಳ ಬಿಟ್ಟು ಬೇರೆ ತರಾನು ಪ್ರಾಬ್ಲಮ್ಸ್ ಇರುತ್ತೆ ನಮ್ಮ ಗಾರ್ಡನ್ ಅಲ್ಲಿ. ಅದನ್ನ ನಾವು ಡಿಸೀಸ್ ಅಂತ ಕರಿತೀವಿ. ರೋಗ ಬರೋದು ಬ್ಯಾಕ್ಟೀರಿಯಾ ಇಂದ, ಫಂಗಸ್ ಇಂದ, ಬೇರೆ ತರ ರೋಗ ಬರುತ್ತೆ ಗಿಡಕ್ಕೆ. ನಾವು ಅಗ್ರಿಕಲ್ಚರಲ್ ಇಂಡಸ್ಟ್ರಿ, ನಾವು ಫಾರ್ಮ್ ಅಲ್ಲಿ ತುಂಬಾ ಬೇರೆ ಬೇರೆ ತರ ರೋಗ ನೋಡಿದೀವಿ. ನಮ್ ಗಾರ್ಡನ್ಸ್ ಅಲ್ಲಿ ಜಾಸ್ತಿ ಬರೋದು ಫಂಗಲ್ ಡಿಸೀಸ್. ಇದ್ ನೋಡಿ, ಇದು ಪಾರಿಜಾತ ಗಿಡ ಮೇಲೆ ಬಿಳಿ ಬಿಳಿಯಾಗಿ ಪ್ಯಾಚಸ್ ಬಂದಿದೆ. ಎಲ್ಲ ಎಲೆ ಮೇಲೆ ಒಂಥರ ಬಿಳಿಯಾಗಿರೋ ಪ್ಯಾಚಸ್. ನಿಮ್ಮ ಮನೇಲಿ ಪಾರಿಜಾತ ಇದ್ರೆ ನೀವು ಈ ಪ್ಯಾಚಸ್ ಮೋಸ್ಟ್ಲಿ ನೋಡಿರ್ತೀರಾ, ಒಂದ್ಸತಿ ಅದ್ರ ಡೆಫಿನೆಟ್ ಆಗಿ ನೋಡಿರ್ತೀರಾ. ಈ ಪ್ಯಾಚಸ್ ಬರೋದು ಫಂಗಲ್ ಡಿಸೀಸ್ ಇಂದ. ಫಂಗಲ್ ಡಿಸೀಸ್ ಯಾಕೆ ಬರುತ್ತೆ? ನಾವು ಗಿಡಕ್ಕೆ ದಿನಾಗ್ಲೂ ನೀರ್ ಹಾಕ್ಬೇಕು. ಒಂದೊಂದ್ಸತಿ ಏನ್ ಮಾಡ್ತೀವಿ, ತುಂಬಾ ಆಸೆ ಇದ್ರೆ ಜಾಸ್ತಿ ನೀರ್ ಹಾಕ್ಬಿಡ್ತೀವಿ. ಒಂದೊಂದ್ಸತಿ ಸ್ವಲ್ಪ ನಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ರೆ 2 ಸತಿ ನೀರ್ ಹಾಕ್ತಿವಿ. ಸೊ ಗಿಡಕ್ಕೆ ಜಾಸ್ತಿ ನೀರ್ ಕೊಟ್ಟಾಗ ಅದಕ್ಕೆ ಅದೆಲ್ಲ ನೀರ್ ತಗೊಳಕ್ಕೆ ಕಷ್ಟ ಆಗತ್ತೆ. ಅದ್ರ ಬೇರ್ ಹತ್ರ ತುಂಬಾ ನೀರು ಸೇರ್ಕೊಳತ್ತೆ, ಅದು ಸ್ಟಾಗ್ನೇಟ್ ಆಗತ್ತೆ, ಅಲ್ಲೇ ಇರತ್ತೆ ನೀರು. ನಮ್ ಪಾಟ್ಗೆ ಸರಿಯಾಗಿರೋ ಡ್ರೈನೇಜ್ ಹೋಲ್ ಇಲ್ಲ ಅಂದ್ರೆ ಆ ನೀರ್ ಆಚೆನೂ ಬರಕ್ಕಾಗಲ್ಲ. ಸೊ ಅದೇನಾಗತ್ತೆ, ಕೊಳ್ತೋಗತ್ತೆ, ಬೇರೆ ಎಲ್ಲ ಕೊಳ್ತೋಗ ಸ್ಟಾರ್ಟ್ ಆಗತ್ತೆ. ಆ ಕೊಳತುನ ಇವಾಗ ಲೀವ್ಸ್ ಹತ್ರ ಎಫೆಕ್ಟ್ ಆಗತ್ತೆ. ಸೊ ಲೀವ್ಸ್ ಈ ತರ ನಮಗ್ ಸೈನ್ ತೋರ್ಸತ್ತೆ, ನೋಡಿ ಫಂಗಲ್ ಡಿಸೀಸ್ ಬಂದಿದೆ, ಬೇರ್ ಹತ್ರ ಪ್ರಾಬ್ಲಮ್ ಇದೆ, ಅದಕ್ಕೆ ನೋಡ್ಕೊಳ್ಳಿ. ಈ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಆ ಫಂಗಸ್ ಹೋಗೋದಕ್ಕೆ ನಾವು ಫಸ್ಟ್ ನೀರ್ ಹಾಕೋದನ್ನ ಸ್ಟಾಪ್ ಮಾಡ್ಬಿಡ್ಬೇಕು. ಕೆಲವು ದಿನ ನೀರ್ ಹಾಕೋದಿನ ಬಿಟ್ಬಿಡಿ. ನೀವು ಕೈಯಿಂದ ಮುಟ್ಟಿ ಮಣ್ಣನ್ನ ಮುಟ್ಬಿಟ್ಟು ನೋಡಿ, ಒದ್ದೆ ಇದ್ರೆ ನೀರ್ ಹಾಕ್ಲೇಬೇಡಿ. ಡ್ರೈ ಆಗಿದೆ ಅಂದ್ರೆ ಪುಡಿ ಆಗಿರ್ಬೇಕು, ಅಷ್ಟು ಡ್ರೈ ಆಗಿರ್ಬೇಕು, ಆವಾಗನೇ ನೀರ್ ಹಾಕ್ಬೇಕು. ನಾವು ಈ ಸಮರ್ ಅಲ್ಲಿ ನೀರ್ ಹಾಕ್ಲೇಬೇಕು, ಮಿಸ್ ಮಾಡ್ಬೇಡಿ. ಆದ್ರೆ ಜಾಸ್ತಿ ನೀರ್ ಹಾಕಿದ್ರೆ ಗಿಡ ಸ್ವಲ್ಪ ಸಫರ್ ಆಗುತ್ತೆ. ಸೊ ನಿಮ್ ಮನೆಯಲ್ಲಿ ಪಾರಿಜಾತ ಗಿಡ ಇದ್ರೆ, ಇಲ್ಲ ಬೇರೆ ಗಿಡ ಮೇಲೆ ಈ ತರ ಫಂಗಲ್ ಡಿಸೀಸ್ ಇದ್ರೆ, ದಯವಿಟ್ಟು ನೀರ್ ಹಾಕೋದನ್ನ ನೀವು ನೋಡಿ. ಎಷ್ಟ್ ಹಾಕ್ತಿದ್ದೀರಾ, ಎಷ್ಟ್ ಸತಿ ಹಾಕ್ತಿದ್ದೀರಾ, ಜಾಸ್ತಿನ ಗಿಡಕ್ಕೆ, ಅದ್ರ ಪ್ರಕಾರನೇ ನಿಮ್ಗೆ ಅರ್ಥ ಆಗುತ್ತೆ ಗಿಡಕ್ಕೆ ಏನಾಗ್ತದೆ. ನೀವೇ ಒಂದ್ ಗಿಡ ಆದ್ಬಿಟ್ಟು ನೋಡಿ ಹೇಗಿರುತ್ತೆ ಅನುಭವ. ಏನಾದ್ರೂ ಪ್ರಶ್ನೆ ಇದ್ರೆ ಡೆಫಿನೆಟ್ ಆಗಿ ನಮಗ್ ಫೋನ್ ಮಾಡಿ. 88048200 8880 8200 ಅಥವಾ ನಮ್ಮ ವೆಬ್ಸೈಟ್ urbanmali.com ಅನ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.